ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. SBS PU ಕಾಲೇಜ್ ಸಮಗ್ರ ವಿಕಾಸದತ್ತ ಶಿಕ್ಷಣ ಬಂಡೇ ಮಠದ ಧ್ಯೇಯ. ಸಮಗ್ರ ವಿಕಾಸದತ್ತ ಶಿಕ್ಷಣ ಬಂಡೇ ಮಠದ ಧ್ಯೇಯ ಏನಿದು? ಕೆಂಗೇರಿ ಉಪನಗರದ ಏಕದಳ ಬಿಲ್ವ ಬಂಡೇ ಮಠದ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ SBS PU ಕಾಲೇಜ್ ಈ ಬಾರಿಯ ದ್ವಿತೀಯ PUC ಒಳಗೆ 5ನೇ ರ್ಯಾಂಕ್ ಪಡೆಯುವುದರ ಮೂಲಕವಾಗಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡುವುದರ ಮೂಲಕವಾಗಿ ಸಾಧನೆಯನ್ನು ಮಾಡಿದೆ. ಧಾರ್ಮಿಕ ಕ್ಷೇತ್ರದೊಳಗೆ ತನ್ನದೇ ಆಗಿರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಏಕದಳ ಬಿಲ್ವ ಬಂಡೇ ಮಠ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸುವತ್ತ ದಾಪುಗಾಲನ್ನು ಹಾಕ್ತಾ ಇದೆ. ಈ ಬಾರಿಯ ದ್ವಿತೀಯ PUC ಒಳಗೆ ಜೀವಾ ಪ್ರಭಾಕರ್ 5ನೇ ರ್ಯಾಂಕನ್ನು ಪಡೆಯುವುದರ ಮೂಲಕವಾಗಿ ರಾಜ್ಯಕ್ಕೆ ಕೀರ್ತಿಯನ್ನು ತರುವುದರ ಜೊತೆಗೆ ಬಂಡೇ ಮಠದ ಶಿಕ್ಷಣ ಸಂಸ್ಥೆಗೆ ಕೆಂಗೇರಿ ಉಪನಗರಕ್ಕೆ ಕೀರ್ತಿಯನ್ನು ತಂದಿದ್ದಾಳೆ ಜೀವಾ ಪ್ರಭಾಕರ್. ಅದೇ ರೀತಿ ಹಲವರು ಇನ್ನೂ ಕೂಡ ಅತಿ ಹೆಚ್ಚು ಅಂಕವನ್ನು ಗಳಿಸುವುದರ ಮೂಲಕವಾಗಿ ಸೈನ್ಸ್ ಹಾಗೂ ಕಾಮರ್ಸ್ ಒಳಗೆ ಅಂಕಗಳನ್ನು ಗಳಿಸುವುದರ ಮೂಲಕವಾಗಿ ಶಿಕ್ಷಣ ಸಂಸ್ಥೆಗೆ ಒಂದು ಭರವಸೆಯ ಕಿರಣವನ್ನು ಮೂಡಿಸಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಂತೋಷ್ ಅವರು ಕೂಡ ಅತೀವ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮಕ್ಕಳ ವಿದ್ಯಾಭ್ಯಾಸ ಹೇಗಾಗ್ತಿದೆ ಅನ್ನೋದ್ರ ಜೊತೆಗೆ ಕೇವಲ ಅಂಕಕ್ಕಷ್ಟೇ ನಾವು ಮನ್ನಣೆಯನ್ನು ಕೊಡ್ತಿಲ್ಲ, ಅಂಕ ಬರಬೇಕು ಅನ್ನುವುದಷ್ಟೇ ನಮ್ಮ ಗುರಿಯಲ್ಲ, ಅಂಕದ ಜೊತೆ ಒಳಗೆ ಹೇಗೆ ಜೀವನವನ್ನು ನಡೆಸಬೇಕು, ಅದರ ಗುರಿಗಳೇನು, ಅದರ ಮೌಲ್ಯಗಳೇನು ಅನ್ನುವಂಥದ್ದು ಕೂಡ ಸಾಮಾಜಿಕ ಪ್ರಜ್ಞೆಯನ್ನು ರೂಪಿಸುವ ಮಟ್ಟದೊಳಗೆ ಶಿಕ್ಷಣವನ್ನು ನೀಡಲಾಗ್ತಿದೆ ಅನ್ನುವಂಥದ್ದು ಸಂತೋಷ್ ಅವರು ಸುದ್ದಿ ಮೃದಂಗದ ಜೊತೆಗೆ ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಸರ್, ನೀವು ನಮ್ಮನ್ನ ಸಂದರ್ಶನ ಮಾಡೋಕ್ಕೆ ಬಂದಿರೋದು ಭಾಳ ಖುಷಿ ಆಯಿತು. ಶ್ರೀ ಬಂಡೇಶ್ವರ ಸ್ವಾಮಿಯವರ ಕೃಪೆಯಿಂದ, ಶ್ರೀ 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 ಸಚ್ಚಿದಾನಂದ ಸ್ವಾಮಿಗಳ ಆಶೀರ್ವಾದದಿಂದ, ಮಕ್ಕಳು ಪಟ್ಟಿರೋ ಶ್ರಮದಿಂದ, ಟೀಚರ್ಸು ಅವರಿಗೆ ಕೊಟ್ಟಿರೋ ಮೋಟಿವೇಶನ್ನಿಂದ ಈ ವರ್ಷ ನಮ್ಮದು ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ಕೆಂಗೇರಿ ಸುತ್ತಮುತ್ತಲೆಲ್ಲ ಇವಾಗ ನನಗೆ ಗೊತ್ತಿರೋವರೆಗೂ ನಮ್ಮದೇ ಟಾಪ್ ರಿಸಲ್ಟು. ಜೀವಾ ಪ್ರಭಾಕರ್ ಅಂತ ಒಂದು ಸ್ಟೂಡೆಂಟು ಕಾಮರ್ಸ್ ಫೀಲ್ಡಲ್ಲಿ 596 ತೆಗೆದಿದ್ದಾಳೆ. ಅಕೌಂಟೆನ್ಸಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ ಮತ್ತು ಕಂಪ್ಯೂಟರ್ ಸೈನ್ಸ್ 4 ಕೋರ್ಸ್ ಸಬ್ಜೆಕ್ಟಲ್ಲಿ 100ಕ್ಕೆ 100 ಮಾರ್ಕ್ ತೆಗೆದು ಸ್ಟೇಟ್ 5th ರ್ಯಾಂಕ್ ಬಂದಿದ್ದಾಳೆ. ಅದು ನಮಗೆ ತುಂಬ ಹೆಮ್ಮೆ ತಂದಿರೋವಂಥ ವಿಷಯ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಇದು ನಮ್ಮದು 4ನೇ ಬ್ಯಾಚ್ ಹೊರಗಡೆ ಬರ್ತಾ ಇರೋದು. 100% ರಿಸಲ್ಟ್, ಯಾರೂ ಫೇಲ್ ಇಲ್ಲ, ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು. ಅದರ ಜೊತೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಡಿಸ್ಟಿಂಕ್ಷನ್ ಆ್ಯಂಡ್ ಅಬೋವ್ ತೆಗೆದು ಪಾಸ್ ಆಗಿದ್ದಾರೆ. ಅದು ಎಲ್ಲದಕ್ಕಿಂತ ಖುಷಿ ತಂದಿರೋವಂಥ ವಿಷಯ ಸರ್. ಕಾಲೇಜಲ್ಲಿ PCMB, PCMC ಮತ್ತು CEBA ಕಾಂಬಿನೇಷನ್ ಇದೆ. ನಮ್ಮಲ್ಲಿ ಸೇರಿರುವಂಥ ಮಕ್ಕಳಿಗೆ ಯಾರು ಮೆರಿಟ್ ಸ್ಕಾಲರ್ಶಿಪ್ ತೊಗೊಳ್ತಾರೆ, ಅಂದರೆ ಒಂದು ಇಷ್ಟು ಪರ್ಸೆಂಟೇಜ್ ಅಂತ 10th ತೆಗೆದಿರ್ತಾರೆ, ಅವ್ರಿಗೆ ಫ್ರೀ ಎಜುಕೇಷನ್ ಬರೀ 1000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದು PUಗಾದರೂ ಇರ್ಬೋದು, BCom BCA ಯಾವುದಕ್ಕಾದರೂ ಇರ್ಬೋದು. ಅಷ್ಟೇ ಅಲ್ಲ, ಯಾರಾದರೂ ಸ್ವಲ್ಪ ಆರ್ಥಿಕವಾಗಿ ಕಷ್ಟಪಡ್ತಿದ್ರೆ, ಮಾರ್ಕ್ಸ್ ಚೂರು ಹೆಚ್ಚು ಕಡಿಮೆ ಬಂದಿದ್ರೂ ಸ್ವಾಮಿಗಳು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ನಾವು ಅವ್ರಿಗೆ ಸ್ಕಾಲರ್ಶಿಪ್ನ ಕೊಟ್ಟು ಓದಿಸ್ತೀವಿ. ಆಮೇಲೆ ನಮ್ಮ ಟೀಚರ್ಸು ತುಂಬ ಡೆಡಿಕೇಟೆಡ್ ಇದ್ದು ಮಕ್ಕಳ ಜೊತೆ ಇಲ್ಲೇ ಕೂಡಿಸ್ಕೊಂಡು ಓದಿಸ್ತಾರೆ. ಇದೆಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಒಂದು ಕಾರಣ ಆಗಿದೆ ಸರ್. ಮುಂದಿನ ಒಂದು ರ್ಯಾಂಕ್ ಬಂತು, ಪ್ರಿನ್ಸಿಪಲ್ ಸಮಾಧಾನ ಅಂತಿರಲ್ಲ, ಎಷ್ಟೇ ಡಿಸ್ಟಿಂಕ್ಷನ್ ಬಂದರೂ ಇನ್ನೂ ಬರಬೇಕಿತ್ತು ಅದು ಮುಂದಿನ ಗುರಿ ಖಂಡಿತ ಸರ್. ಯಾವಾಗಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರೋದಿಲ್ಲ. ನಿಮಗೆ ಏನು ತಿಳಿಸ್ಬೇಕಂದ್ರೆ 2 ವರ್ಷದ ಹಿಂದೆ 2024 ಅದೇ ನಮ್ಮದೇ ಕಾಲೇಜ್ ಹುಡುಗಿ ಸ್ಟೇಟ್ 5th ರ್ಯಾಂಕ್ ಬಂದಿತ್ತು. ಆವಾಗ 593 ತೆಗೆದಿದ್ದು ಅವಳು. ಈ ಹುಡುಗಿ 596 ತೆಗೆದಿದ್ದಾಳೆ. ಸೊ 3 ಮಾರ್ಕ್ ಜಾಸ್ತಿ ಆದ್ರೂ ಟಾಪರ್ದು ಮಾರ್ಕ್ಸ್ ಜಾಸ್ತಿ ಆಗಿ ಬಂದಿತ್ತು. ನೆಕ್ಸ್ಟ್ ಇಯರು ಔಟ್ ಆಫ್ ಔಟ್ ತೆಗಿಸ್ಬೇಕು ಅನ್ನೋದು ನಮ್ಮ ಏಮ್. ಇದೆಲ್ಲದಕ್ಕಿಂತ ಮಾರ್ಕ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಮಾರ್ಕ್ಸ್ ತೆಗಿಯೋವರೆಗೂ ನಾವು ಮಕ್ಕಳನ್ನ ಪುಷ್ ಮಾಡ್ತೀವಿ ಮಾರ್ಕ್ಸ್ ತೆಗೀರಿ ಅಂತ. ಬಟ್ ಅದಾದಮೇಲೆ ಇದೇ ಅಲ್ಟಿಮೇಟ್ ಅಲ್ಲ. ಅವರು ಜೀವನದಲ್ಲಿ ಮುಂದೆ ಬರೋವಂಥ ಅಷ್ಟೇ ಚಾಲೆಂಜಸ್ ಇದ್ರೂ ಧೈರ್ಯವಾಗಿ ಎದುರಿಸಬೇಕು. ಈ ಮಾರ್ಕ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಜೀವಾ ಪ್ರಭಾಕರ್ ಕೂಡ ಸುದ್ದಿ ಮೃದಂಗಕ್ಕೆ ಸಂದರ್ಶನವನ್ನು ನೀಡಿ ಮುಂದೆ ನಾನು ಏನೇ ಆಗಬೇಕು ಅಂತಿದ್ದೇನೆ ಅನ್ನೋದ್ರ ಜೊತೆ ಒಳಗೆ ಶಿಕ್ಷಣವನ್ನು ಹೇಗೆ ನೀಡ್ತಾ ಇದ್ದಾರೆ, ಕಾಲೇಜಲ್ಲಿ ಏನಾದ್ರು ಒತ್ತಡವಿರಲಿಲ್ವಾ, ಸಂತಸದಿಂದ ಕಲಿತಾ ಇದ್ವಾ ಅನ್ನುವಂಥದ್ದನ್ನು ಆಕೆ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಹಲವು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಏನು ಪಾಸ್ ಆಗಿದ್ದಾರೆ ಅವರು ಕೂಡ SBS PU ಕಾಲೇಜಿನ ಬಗ್ಗೆ ಹೇಗಿದೆ ವಾತಾವರಣ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವರು ಹೇಳಿರ್ತಕ್ಕಂಥ ಎಲ್ಲ ವಿವರಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮೊದಲದಾಗಿ ಅಭಿನಂದನೆಗಳು ಜೀವಪ್ರಭಾ ಅವರಿಗೆ. ಹೇಗೆ ಸಾಧ್ಯ ಆಯಿತು, ಎಷ್ಟನೇ ರ್ಯಾಂಕ್ ಬಂತು, ಹೇಗೆ ಸಾಧ್ಯ ರ್ಯಾಂಕ್ ತೊಗೊಂಡಿದ್ದು?
ನನ್ನ ಹೆಸರು ಜೀವ ಪ್ರಭಾಕರ. ನಾನಿಲ್ಲಿ SPS PU ಕಾಲೇಜಲ್ಲಿ ಓದಿದ್ದು. ಈ ವರ್ಷ ದ್ವಿತೀಯ PUCಲಿ ನನಗೆ 596 ಬಂತು. ಸ್ಟೇಟ್ಗೆ 5ನೇ ರ್ಯಾಂಕ್ ಬಂದಿದೆ. ಇದರಿಂದ ನಂಗೆ ತುಂಬ ಖುಷಿ ಇದೆ. ಇಲ್ಲಿ ಸ್ಟಾಫ್ ತುಂಬ ಸಪೋರ್ಟಿವ್ ಆಗಿದ್ದರು, ಪ್ರಿನ್ಸಿಪಲ್ ಸರ್, ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಕೂಡ ತುಂಬ ಮೋಟಿವೇಟ್ ಮಾಡಿದ್ರು. ಇದರಿಂದಾಗಿ ಎಲ್ಲರ ಎಫರ್ಟ್ಸಿಂದ ನಂಗೆ 5th ರ್ಯಾಂಕ್ ಬಂದಿದೆ. 6 ಮಾರ್ಕ್ಸ್ ಅಲ್ವಾ? 594 ಬಂತ 96? 96. 4 ಮಾರ್ಕ್ಸ್ ಹೊರಟೋಯ್ತು. ಬಹುಶಃ ಭಾಳ ದುಃಖ ಆಗಿರ್ಬೇಕಲ್ವ? ಹೌದು, ಲ್ಯಾಂಗ್ವೇಜಸಲ್ಲಿ ನನಗೆ ಮಾರ್ಕ್ಸ್ ಕಮ್ಮಿ ಆಯಿತು. ಆದರೂ ಪರವಾಗಿಲ್ಲ, ಕೋರ್ ಸಬ್ಜೆಕ್ಟ್ಸಲ್ಲಿ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಖುಷಿ ಇದೆ ನನಗೆ. ಸುಮ್ಮನೆ ಕೇಳಿದೆ, ಯಾಕೆ ಅಂತಂದರೆ ನೀವು 596 ಮಾರ್ಕ್ಸ್ ಒಬ್ಬರೇ ತೊಗೊಂಡಿದ್ದಾರೆ. ನಮ್ಮ ಕಾಲದ 590 3-4 ಜನಕ್ಕೆ ಹಂಚಿಬಿಡ್ತಾ ಇದ್ವಿ, ಅದಕ್ಕೆ ಕೇಳಿದ್ದೆ ಅಷ್ಟೇ. ಯಾಕೆ ಅಂತಂದರೆ 4 ಮಾರ್ಕ್ಸ್ ಮುಖ್ಯ ಅಲ್ಲಮ್ಮ, 5ನೇ ರ್ಯಾಂಕ್ ತೆಗೆದುಕೊಂಡಿದ್ಯಾ. ನಾನು ಕೇಳಿದೆ, ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅಂತ. ನೀನು ರ್ಯಾಂಕ್ ತೊಗೋಬೇಕು ಅಂತ ಒತ್ತಡ ಹಾಕ್ತಾಯಿದ್ರಾ, ಅಥವಾ ನಾನು ರ್ಯಾಂಕ್ ತೊಗೋತೀನಿ ಅಂತ ಓದ್ತಾ ಇದೆಯಾ? ಇಲ್ಲಿ ಒತ್ತಡ ಏನಿರಲಿಲ್ಲ, ಬರೀ ಮೋಟಿವೇಟ್ ಮಾಡ್ತಾಯಿದ್ರು, ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ. ಸೊ 5th ರ್ಯಾಂಕ್ ಬಂತು. ಮುಂದೆ ಏನಾಗಬೇಕು ಅಂತ? ಮುಂದೆ ನಾನು CA ಮಾಡಬೇಕು ಅಂತ ಇದ್ದೀನಿ. CA ಯಾವ್ದು ಸಬ್ಜೆಕ್ಟ್ ತೊಗೊಂಡ್ರದೆ ಅದೀಗ? ನಾನು ಕಾಮರ್ಸ್. ಸೊ ಈಗ CA ಮಾಡಬೇಕು ಅಂತ ಎಲ್ಲಿ? ಇದೇ ಕಾಲೇಜಲ್ಲಿ ನೆಕ್ಸ್ಟ್ BCom ಜೊತೆಗೆ CA ಮಾಡಬೇಕು. ಅಪ್ಪ ಏನು ಮಾಡ್ತಾರೆ? ಅಪ್ಪ ಅಮ್ಮ ಹೇಗೆ ಖುಷಿ ಹಂಚ್ಕೊಂಡು? ನಮ್ಮ ಅಪ್ಪ ಬಂದು ಡ್ಯಾನ್ಸ್ ಕೊರಿಯೋಗ್ರಾಫರ್, ಅಮ್ಮ ಹೌಸ್ ವೈಫ್. ಇಬ್ರಿಗೂ ತುಂಬ ಖುಷಿ ಆಯಿತು ಸ್ಟೇಟ್ ರ್ಯಾಂಕ್ ಬಂದಿರೋದ್ರಿಂದ. ಮನೇಲಿ ತುಂಬ ಖುಷಿಪಟ್ಟರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಬೇರೆಯವ್ರಿಗೆ ಓದೋದಕ್ಕೆ ಏನು ಹೇಳ್ತೀವಿ? ಯಾಕೆಂದರೆ ಎಷ್ಟು ಅವರ್ ಓದ್ತಾ ಇದ್ದೀನಿ ನೀನು ಇಲ್ಲಿಂದ ಕಾಲೇಜ್ ಬಿಟ್ಟು ಆದಮೇಲೆ? ಅಂದರೆ ಡೈಲಿ ಟೀಚರ್ಸ್ ಏನು ಪಾಠ ಮಾಡ್ತಾರೆ ಅದನ್ನ ಮನೆಗೆ ಹೋಗಿ ರಿವೈಸ್ ಮಾಡಬೇಕು. ಆಮೇಲೆ ಡೈಲಿ ಎಫರ್ಟ್ಸ್ ಹಾಕಿ ಓದಿದ್ರೆ ಬರುತ್ತೆ. ಬೆಳಗ್ಗೆ ಏನಾದ್ರು ಬೇಗ ಎದ್ದೇಳೋದು ಈ ಟೈಪ್ ಏನಾದ್ರು ಇರುತ್ತಾ, ಅಥವಾ ಮಾಮೂಲಿ ಹಾಗೆ? ಸ್ಪೆಷಲ್ಲು ಅನ್ನೋಂಥದ್ದು ಏನಿಲ್ಲ. ಸ್ಪೆಷಲ್ ಏನಿಲ್ಲ, ಇಲ್ಲೇ ಎಲ್ಲ ಹೇಳ್ಕೊಡ್ತಿದ್ರು. ಮತ್ತು ಎವ್ರಿ ವೀಕ್ ಟೆಸ್ಟ್ಸ್ ಕಂಡಕ್ಟ್ ಮಾಡ್ತಿದ್ರು. ಸೊ ಎವ್ರಿ ಚಾಪ್ಟರ್ ರಿವೈಸ್ ಆಗ್ತಿತ್ತು. ಆದ್ದರಿಂದ ಅಷ್ಟು. ಒಟ್ಟಾರೆ ಕಾಲೇಜಿನ ವಾತಾವರಣ ಹೇಗಿದೆ? ಕಾಲೇಜಿನ ವಾತಾವರಣ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸ್. ಇವನ್ PEಗೆಲ್ಲ ಕಳಿಸ್ತಾರೆ. ಚೆನ್ನಾಗಿದೆ ವಾತಾವರಣ. ಅಪ್ಪ ಅಮ್ಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಯಾಕಂದರೆ ಅಪ್ಪನಿಗೆ ತುಂಬ ಖುಷಿಯಾಗಿರುತ್ತೆ, ಅಮ್ಮಂಗೆ ಖುಷಿಯಾಗಿರುತ್ತೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇಂಥ ಒಳ್ಳೆ ಕಾಲೇಜಿಗೆ ಸೇರಿಸಿದ್ರು. ಮತ್ತು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೊಡಿಸ್ತಿದ್ರು. ಏನು ಕೇಳಿದ್ರು ಆಯಿತು ಮಾಡು, ನಿನ್ನ ಕೈಲಾಗುತ್ತೆ ಅಂತ ಮೋಟಿವೇಟ್ ಮಾಡ್ತಿದ್ರು. ಸೊ ಥ್ಯಾಂಕ್ ಯು. ಈಗ ಸೆಕೆಂಡ್ PUC ಬಂದಿದ್ದಾರೆ ಈ ಸ್ಕೂಲ್ ಕಾಲೇಜಲ್ಲಿ ಕೆಲವು. ಆ ಸ್ಟೂಡೆಂಟ್ಸ್ಗೆ ಹೇಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಆರಾಮಾಗಿರಿ. ಟೀಚರ್ಸ್ ಏನು ಹೇಳ್ತಾರೆ ಫಾಲೋ ಮಾಡಿ. ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಡೈಲಿ ರಿವೈಸ್ ಮಾಡಿದರೆ ಸಾಕು, ಏನು ಅಂಥ ಡಿಫಿಕಲ್ಟಿ ಏನಿರಲ್ಲ. ನನ್ನ ಹೆಸರು ಶ್ರೀರಾಮ್ ಅರುಣ್. ಎಷ್ಟು ಮಾರ್ಕ್ಸ್ ಬಂತು? ನನಗೆ 600ಗೆ 587 ಬಂತು. 587. ಕಾಂಬಿನೇಷನು PCMB. ಮುಂದೆ ಏನು ಮಾಡಬೇಕು? ಮುಂದೆ ನಾನು ಮೆಡಿಕಲ್ ಮಾಡೋಣ ಅಂತಿದ್ದೀನಿ. ಸೊ ನೀಟ್ ಎಕ್ಸಾಮ್ ತಗೋತಾ ಇದ್ದೀನಿ. ಹಾಂ. ಸೊ ಮೆಡಿಕಲ್ ಮಾಡಿ ಏನು ಉದ್ದೇಶ? ನನಗೆ ಇಷ್ಟ ಅದು ಮೆಡಿಕಲ್. ಸೇವೆ ಮಾಡೋಣ ಅಂತನಾ, ಅಥವಾ ದುಡ್ಡು ಮಾಡೋಣ? ಇಲ್ಲ, ದುಡ್ಡು ಮಾಡಬೇಕು ಅಂತ ಏನಿಲ್ಲ. ದುಡ್ಡು ಮಾಡೋಕ್ಕೆ ಹಲವಾರು ದಾರಿಗಳಿದೆ. ಮೆಡಿಕಲ್ ಈಸ್ ನಾಟ್ ದ ವೇ. ಸೊ ಅದಕ್ಕೆ ಜನ ಸೇವೆ ಮಾಡಬೇಕು. ಹಾಂ. ಇಲ್ಲಿ ಎಷ್ಟೊಂದು ಮಾರ್ಕ್ಸ್ ತೊಗೊಳೋದಕ್ಕೆ ಇಲ್ಲಿ ವಾತಾವರಣ ಹೇಗಿತ್ತು? ಇಲ್ಲಿ ಪ್ರಿನ್ಸಿಪಾಲು ಅಥವಾ ನಿಮಗೆ ಲೆಕ್ಚರ್ಗಳು ಹೇಗೆ ಸಹಕಾರ? ತುಂಬ ಚೆನ್ನಾಗಿತ್ತು. ಪ್ರಿನ್ಸಿಪಲ್ ಸರು ಎಲ್ಲ ಟೀಚರ್ಗಳು ತುಂಬ ಸಪೋರ್ಟಿವ್ ಆಗಿದ್ದರು. ಏನೇ ಯಾವಾಗಲೇ ತೊಂದರೆ ಇದ್ದರೂ ಬಂದು ಇನಿಷಿಯೇಟಿವ್ ತೊಗೊಂಡು ಇಲ್ಲ ನೀನು ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಿದ್ರು. ಎಷ್ಟು ಅವರ್ ಓದ್ತಾ ಇದ್ದೆ ಕಾಲೇಜ್ ಆದಮೇಲೆ? ಕಾಲೇಜ್ ಆದಮೇಲೆ ಒಂದು 3ರಿಂದ 4 ಗಂಟೆ ಅಷ್ಟೇ. ಸೊ 3ರಿಂದ 4 ಅವರ್ ಓದಿ ಇಷ್ಟು ಮಾರ್ಕ್ಸ್ ತೊಗೋತಾರೆ ಅಂದರೆ ಹೇಗೆ ಸಾಧ್ಯ? ಕಾನ್ಸಂಟ್ರೇಷನ್ನ ಅಥವಾ ಪರಿಶ್ರಮ? ಈ ಎರಡು. ಹಾಂ. ಓದಬೇಕು ಅನ್ನಿಸ್ದಾಗ ಗಮನ ಇಟ್ಟು ಓದಿದ್ರೆ ಎಷ್ಟೊತ್ತು ಓದ್ತೀಯ ಅನ್ನೋದು ಬರಲ್ಲ. ಎಷ್ಟು ಓದ್ತೀರಾ, ಎಷ್ಟು ತಲೆ ಒಳಗೆ ಹೋಗುತ್ತೆ ಅನ್ನೋದು ಸಿಗತ್ತೆ. ಸಾಮಾನ್ಯ ಏನಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಿ, 4 ಗಂಟೆಗೆ ಎದ್ದೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಇಲ್ಲ, ನಾನು ಮಾಡ್ತಾ ಇದ್ದೆ. ಬೇಕಾದ ಓದೋದು, ಬೇಡವಾದ ಬಿಡೋದು? ನಾನು ಜನರಲಿ ರಾತ್ರಿ ಹೊತ್ತು ಓದ್ತಿದ್ದೆ. ನನಗೆ ಬೆಳಗ್ಗೆ ಹೊತ್ತು ಎದ್ದು ಓದೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ತಂದೆ ಏನು ಮಾಡ್ತಾರೆ? ತಂದೆ HR ಅಡ್ಮಿನ್ ಆಗಿದ್ದಾರೆ. ಅಮ್ಮ ಕಾಲೇಜ್ ಲೆಕ್ಚರರ್ ಆಗಿದ್ದರು. ಇವಾಗ ಸದ್ಯಕ್ಕೆ ರಿಟೈರ್ ಆಗಿದ್ದಾರೆ. ಏನಂತಾರೆ ಅವ್ರು? ಏನಂದ್ರೆ ಹೇಗೆ ಖುಷಿ ಅನ್ಸ್ಕೊಂಡು? ತುಂಬ ಖುಷಿ ಪಡ್ತಿದ್ರು. ಬಂದು ಹತ್ಕೊಂಡೆಲ್ಲ ತಪ್ಕೊಂಡು ಚೆನ್ನಾಗಿ ತೆಗ್ದಿದೆಯಾ ಅಂತೆಲ್ಲ ಖುಷಿ ಪಡ್ತಿದ್ರು. ಏನಾರು ಅನ್ನಿಸ್ತಾನೆ ಇನ್ನೊಂಚೂರು ಬರಬೇಕಿತ್ತು ಮಾರ್ಕ್ಸ್, ಇನ್ನೊಂಚೂರು ಯಾವ್ದೆಲ್ಲ ಹೊರಟೋಯ್ತು ನನಗೆ ಏನಾರು ಮನಸ್ಸಿಗೆ ಏನಾರು? ಇಲ್ಲ, ಹಾಗೇನೇನು ಅನ್ನಿಸ್ಲಿಲ್ಲ. ಸೊ ನೀನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಬಂದರೆ? ಹಾಂ. ಇಲ್ಲಿ ಕಾಲೇಜ್ ಬಗ್ಗೆ ಏನು ಹೇಳ್ತೀಯ? ಕಾಲೇಜು ತುಂಬ ಚೆನ್ನಾಗಿದೆ. ಓದೋ ವಾತಾವರಣಕ್ಕೆ ತುಂಬ ಚೆನ್ನಾಗಿರತ್ತೆ. ಏನೇ ಓದಬೇಕಾದ್ರೂ ತುಂಬ ಮೋಟಿವೇಶನ್ ಸಿಗತ್ತೆ ಓದೋಕ್ಕೆ.
ಇಲ್ಲಿ ಟೀಚರ್ಗಳು ಅಷ್ಟೇ ತುಂಬ ಯಾವಾಗ ಏನು ಅರ್ಥ ಆಗದೆ ಹೋದರೂ ಚೆನ್ನಾಗಿ ಬಂದೆಲ್ಲ ಹೇಳ್ಕೊಡ್ತಾರೆ. ಒಂದು ಸರಿ ಇಲ್ಲದೆ ಹೋದರೆ ಒಂದು 10 ಸರಿ ಕೇಳಿದ್ರು ಹೇಳ್ಕೊಡ್ತಾರೆ, ಚೆನ್ನಾಗಿರತ್ತೆ. ಸೊ ನೆಕ್ಸ್ಟ್ ನೀನು ಜೂನಿಯರ್ಸ್ PUC ಸೆಕೆಂಡ್ PUC ಬಂದಿದ್ದಾರೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಕಣ್ಣು ಮುಚ್ಕೊಂಡು ಟೀಚರ್ ಹೇಳ್ದಂಗೆ ಫಾಲೋ ಮಾಡೋಕ್ಕೆ ಹೇಳ್ತೀನಿ. ಬೇರೆ ಏನು ಬುದ್ಧಿವಂತಿಕೆ ಪ್ರದರ್ಶನ ಮಾಡೋದು ಬೇಡ ಅಂತ ಇಲ್ಲ, ಹಂಗಂತಲ್ಲ. ಅವ್ರು ಹೇಳಿದ್ದು ಮಾಡ್ತು ಅಂದರೆ ಒಂದು 85-90+ ಆರಾಮಾಗಿ ಸಿಗತ್ತೆ. ಇನ್ನೊಂದು ಚೂರು ಇವ್ರು ಹಾಕಬೇಕಾಗತ್ತೆ ಎಕ್ಸಾಮ್ ಟೈಮಲ್ಲಿ. Future Ready Education starts here at SBS Public School, where learning goes beyond textbooks and prepares students for real life. Admissions are now open for the 2026-27 session from pre-primary to grade 10, CBSE and State Board. We offer digital classrooms, science and computer labs, sports, arts, karate, yoga, music and much more, all in a safe and inspiring environment. Located at Bandamut, Kingeri Satellite Town. Give your child the best start for a brighter future. Enroll now at SBS Public School. ನನ್ನ ಹೆಸರು ಜೀವಿತ್ ಗೌಡಾರ್. ನನಗೆ ಇವಾಗ ಸೆಕೆಂಡ್ PU ಫೈನಲ್ ಎಕ್ಸಾಮ್ ರಿಸಲ್ಟಲ್ಲಿ 600ಗೆ 586 ಬಂದಿದೆ. ಯಾವುದು ಕಾಂಬಿನೇಷನ್? PCMC. ಮುಂದೆ ಏನು ಮಾಡಬೇಕು? ಇಂಜಿನಿಯರಿಂಗ್. ಇಂಜಿನಿಯರಿಂಗ್ಲಿ ಯಾವುದು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿದೆಯಾ? ಕಂಪ್ಯೂಟರ್ ಸೈನ್ಸ್ ಇಲ್ಲಾಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲ್ಯಾನ್ ಮಾಡ್ತೀನಿ. AI ತಗೋಬೇಕು, ಹಾಂ ಹೊಸ ಆಲೋಚನೆ ಮಾಡಬೇಕು. ಹಾಂ ಸರ್. ಕಾಲೇಜ್ ಹೇಗಿದೆ? ಎಲ್ಲ ಕೂಡ ಇಷ್ಟೊಂದು ಮಾರ್ಕ್ಸ್ ತಗೋತಾ ಇದ್ದೀರಿ ಅಂತಂದರೆ ಇಲ್ಲಿಯ ವಾತಾವರಣ ಅಥವಾ ಬೋಧನೆ ಹೇಗಿದೆ? ತುಂಬ ಸಪೋರ್ಟಿವ್ ಇದೆ. ಯಾರೇ ಸ್ಟಾಫ್ಸ್ ಆದರೂ ಅಷ್ಟೇ, ಅವ್ರು ಎಷ್ಟೇ ಬಿಸಿ ಇದ್ರು, ಅವ್ರಿಗೆ ಏನೇ ಕೆಲಸ ಇದ್ರು ಸಹ ನಮಗೆ ಏನಾದ್ರು ಡೌಟ್ ಇದೆ, ಏನಾದ್ರು ನಮ್ಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ ತುಂಬ ಸಪೋರ್ಟಿವ್ ಆಗಿದ್ರು. ಅಂದರೆ ಯಾವಾಗ ಬೇಕು ಅವರು ಇದು ನಮ್ಮ ಕೈಲಾಗಲ್ಲ, ಹೇಳ್ಕೊಡಲ್ಲ, ನಾವು ಆಮೇಲೆ ಹೇಳ್ಕೊಡ್ತೀವಿ ಅಂತ ಯಾವ ಥರನೂ ಯಾವಾಗಲೂ ಮಾಡಿಲ್ಲ. ತುಂಬ ಸಪೋರ್ಟ್ ಆಗಿದ್ದಕ್ಕೆ ಇದು ಈ ರಿಸಲ್ಟ್ ಈ ಥರ ಬಂದಿದೆ. ಸೊ ಇಲ್ಲಿ ವಾತಾವರಣ ಚೆನ್ನಾಗಿದೆ? ಹಾಂ, ತುಂಬ ಚೆನ್ನಾಗಿದೆ. ಓದೋದಕ್ಕೆ ಬರೀ ಒಳ್ಳೆ ಪೂರಕ ವಾತಾವರಣ. ಹಾಂ ಸರ್. ಹಾಂ. ಮುಂದೆ ಇಂಜಿನಿಯರಿಂಗ್ ಆದಮೇಲೆ ಕಾಲೇಜಲ್ಲಿ, ಯಾಕಂದರೆ ಇಲ್ಲಿ ಓದಿರೋ ಕಾಲೇಜಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆಯಾ? ಅದನ್ನು ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿ ನೀನು ಜೂನಿಯರ್ಸ್ಗೆ ಏನು ಹೇಳೋಕ್ಕೆ ಇಷ್ಟ? ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವು ಎಫರ್ಟ್ ಹಾಕೋರೆ ಟೀಚರ್ಸ್ ನಿಮಗೆ ಡಬಲ್ ಎಫರ್ಟ್ ಹಾಕಿ ನಿಮಗೆ ತುಂಬ ಮಾರ್ಕ್ಸ್ ಬರೋದ್ರ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಮ ಎಫರ್ಟ್ ನೀವು ಹಾಕಿ ಅಂತ ಹೇಳ್ತೀನಿ ಸರ್. ತಂದೆ ಏನು ಮಾಡ್ತಾರೆ? ಫಾರ್ಮಿಂಗ್, ತಾಯಿ ಹೌಸ್ ವೈಫ್. ಏನು ಹೇಗೆ ಖುಷಿ ಪಟ್ಟರು? ಅಮ್ಮ ತುಂಬ ಖುಷಿಪಟ್ಟರು, ಅವರು ತುಂಬ ಕಷ್ಟಪಟ್ಟಿದ್ರು. ಅವ್ರ ಕೆಲ್ಸಕ್ಕೆ ಹೋಗೋದು ಬಿಟ್ಟು ನಂಗೆ ಸಪೋರ್ಟಿವ್ ಆಗಿದ್ದು. ಮನೆಯಲ್ಲೆಲ್ಲ ಏನೇ ನಾನೇ ಕೆಲಸ ಮಾಡಿದ್ರು ಅಮ್ಮನೇ ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು ಸರ್. ಯಾವುದಾದ್ರು ಇನ್ನೊಂದು ಚೂರು 1 ಮಾರ್ಕ್ಸ್ ಬರಬೇಕಿತ್ತು, ಅರ್ಧ ಮಾರ್ಕ್ಸ್ ಬರಬೇಕಿತ್ತು. ಯಾಕಂದರೆ ನೀವೆಲ್ಲ ಹಾಗೇನೆ ಅತಿ ಹೆಚ್ಚು ಮಾರ್ಕ್ಸ್ ಬಂದಾಗ ಅರ್ಧ ಮಾರ್ಕ್ಸ್ ಹೊಟ್ಟೋಯ್ತು, ಅಷ್ಟು ಬಂದಿದ್ದು ಲೆಕ್ಕಕ್ಕೆ ಬರಲ್ಲ. ಅರ್ಧ ಮಾರ್ಕ್ಸ್ ಹೊಟ್ಟೋಯ್ತು ಅನ್ನೋ ದುಃಖ ಪಡ್ತೀರಿ ಎಷ್ಟೋ ಜನ. ಏನು ಅನ್ನಿಸ್ತು? ಯಾವ್ದಾರ ಆ ಟೈಪ್ ಆಯ್ತಾ? ಫಿಸಿಕ್ಸ್ ಮತ್ತು ಇಂಗ್ಲೀಷ್ ಅದು. ಎಷ್ಟು ಮಾರ್ಕ್ಸ್? ಫಿಸಿಕ್ಸಲ್ಲಿ 96 ಬಂತು. ಅದರಲ್ಲಿ ಇನ್ನೊಂದು 1 or 2 ಬರಬೇಕಿತ್ತು ಅಂತು. ಇಂಗ್ಲೀಷಲ್ಲಿ 94 ಬಂತು. ಆ ಥರ ಮೇ ಬಿ 3 or 4 ಬರ್ಬೋದಿತ್ತು ಅನಿಸ್ತು. ಹುಡುಗರಿಗೆ ಏನು ಹೇಳ್ತೀರಿ ಸರ್? ನಿಮ್ಮ ಹುಡುಗರಿಗೆ ಜೂನಿಯರ್ಸ್ ಬರೋರಿಗೆ ಏನು ಹೇಳ್ತೀರಿ? ಅದೇ ನಿಮ್ಮ ಎಫರ್ಟ್ ನೀವು ಹಾಕಿದ್ರೆ ಖಂಡಿತ ಇಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ನಿಮ್ಮ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಬಂಡೆಮಠ ಕಾಲೇಜ್ ತುಂಬ ಚೆನ್ನಾಗಿದೆ. ಹಾಂ ಸರ್, ತುಂಬ ಚೆನ್ನಾಗಿದೆ. 91.2 ಬಂದಿದೆ. ಹೆಸರು? ಯಶಸ್. ಕಾಂಬಿನೇಷನ್ PCMC. ಮುಂದೆ ಏನು ಮಾಡಬೇಕು? ಮುಂದೆ ರಿಸರ್ಚ್ ಮಾಡಬೇಕು ಅಂತ. ನನ್ನ ಹೆಸರು ಸುತೇಜು. ನಂಗೆ 580 ಬಂದಿದೆ. PCMC ಕಾಂಬಿನೇಷನ್. ಮುಂದೆ BE in AIML. ನನ್ನ ಹೆಸರು ದೇವೇಂದ್ರ. ನಂದು 520 ಬಂದಿದೆ. ನಾನು PCMB ಕಾಂಬಿನೇಷನಲ್ಲಿ ಓದಿದ್ದು. ಮುಂದೆ ಮೆಡಿಕಲ್ ಫೀಲ್ಡ್ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ರೋಷನ್ ಕುಮಾರ್. ನಂದು 531 ಬಂದಿದೆ. ನಂದು ಕಾಂಬಿನೇಷನ್ PCMC. ಮುಂದೆ ಇನ್ನೂ ನೋಡಬೇಕು, ರಿಸರ್ಚ್ ಮಾಡ್ತೀನಿ ಯಾವುದು ಓದಬೇಕು ಅಂತ. ನನ್ನ ಹೆಸರು ವಿಕಾಸ್. ನಾನು PCMC ಕಾಂಬಿನೇಷನ್ 96.6 ಬಂದಿದೆ. ನೆಕ್ಸ್ಟ್ BEಯಲ್ಲಿ ಸೇಮ್ AIML ಮಾಡೋಕ್ಕೆ ಹೊರಟಿದ್ದೀನಿ. ದಿಗಂತ್ ಅಂತ 569 ಬಂದಿದೆ. ರಿಸರ್ಚ್ ಮಾಡಬೇಕು. ನನ್ನ ಹೆಸರು ತೇಜಸ್ ಅಂತ 513 ಬಂದಿದೆ. 85.5 ಬಂದಿದೆ. AIML ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಅಜಯ್ ಶಂಕರ್ ಅಂತ. ನನಗೆ 555 ಬಂದಿದೆ. ಮುಂದೆ ಇನ್ನೂ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ. ನಂದು ಕಾಂಬಿನೇಷನ್ ಬಂದು PCMCS. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಎಲೈಷಾ. ನಾನು 90.5% ತೆಗೆದಿದ್ದೀನಿ. ಮುಂದೆ ಮರ್ಚೆಂಟ್ ನೇವಿ ಮಾಡಬೇಕಂತ ಪ್ಲ್ಯಾನ್ ಇದೆ. ಕಾಲೇಜ್ ಹೇಗಿದೆ ಅಂತ ಯಾರು ಹೇಳ್ತೀರಿ? ಇಷ್ಟೊಂದೆಲ್ಲ ಮಾರ್ಕ್ಸ್ ತೊಗೊಂಡಿರಲ್ಲ, ಕಾಲೇಜಿನ ವಾತಾವರಣ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಬರೀ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಕಾಲೇಜ್ ಓದ್ತಾ ಇದ್ರೆ ತರಲೆ ಮಾಡ್ತಾ ಇದ್ದಾರೆ? ಎರಡು ಮಾಡಿ. ಎರಡಕ್ಕೂ ಅವಕಾಶ ಇದೆ. ಏನು ಅನ್ಸುತ್ತೆ ಕಾಲೇಜ್ ಬಗ್ಗೆ? ಏನು ಅನಿಸುತ್ತೆ ಅಂದರೆ ವಾತಾವರಣ ಚೆನ್ನಾಗಿದೆ. ಓದೋವಂಥ ಮಕ್ಕಳು ಯಾರೇ ಇರಲಿ, ಎಲ್ಲರೂ ಪ್ರತಿಭಾವಂತರು ಎಲ್ಲರೂ ಇರ್ತಾರೆ. ಎಲ್ಲರವರೆಗೂ ಪ್ರತಿಭಾವಂತರು ಇರ್ತಾರೆ. ಈ ಕಾಲೇಜ್ ವಾತಾವರಣ ಹೇಗಿದೆ ಅಂದರೆ ಅವ್ರ ಒಳಗಡೆ ಅಂತ ಪ್ರತಿಭೆನ ಈಚೆ ತೆರೆಯುತ್ತೆ. ಅದಕ್ಕಾಗಿ ನಮಗೆಲ್ಲ ಇಷ್ಟು ಮಾರ್ಕ್ಸ್ ಬಂದಿರೋದು. ನಾವೆಷ್ಟು ಎಫರ್ಟ್ ಹಾಕಿದ್ದೀವೋ ನಮ್ಮನ್ನು ಕಲಿಸಿ ಒಂದೊಂದನ್ನು ಇದು ಮಾಡ್ಸೋಕ್ಕೋಸ್ಕರ ನಮ್ಮ ಟೀಚರ್ಸು ಕೂಡ ಅಷ್ಟೇ ಎಫರ್ಟ್ ಹಾಕಿ ನಮ್ಮನ್ನು ಓದಿಸಿದ್ದಾರೆ. ತುಂಬ ಚೆನ್ನಾಗಿದೆ ಕಾಲೇಜು. ಏನು ಹೇಳ್ತೀರಿ ಕಾಲೇಜ್ ಬಗ್ಗೆ?
ಕಾಲೇಜಲ್ಲಿ ಓದೋದು ಚೆನ್ನಾಗಿ ಮಾಡ್ತಾರೆ, ಇವೆಂಟ್ಸು ಎಲ್ಲ ಇರುತ್ತೆ. ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ಗೆಲ್ಲ ಒಂದು ತಿಂಗಳು ಅಂತಲೇ ಇಟ್ಟಿದ್ರು. ನಮಗೆ ಅವಾಗ ತುಂಬ ರಿಲೀವ್ ಆಯ್ತಲ್ಲ ಸ್ಟಡೀಸಿಂದ. ಆಮೇಲೆ ತಕ್ಷಣನೇ ಮಿಡ್ ಟರ್ಮ್ಗೆ ಆಮೇಲೆ ನೆಕ್ಸ್ಟ್ ಪ್ರಿಪ್ರೇಟ್ರಿಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು. ಅದರಿಂದನೇ ನಮಗೆ ಇಷ್ಟೊಂದು ಮಾರ್ಕ್ಸ್ ಬಂದಿರೋದು ಎಲ್ಲರಿಗೂ. ಓದಿ ಅಂತ ಏನಾದ್ರು ಒತ್ತಡ ಆಗ್ತಾ ಇದ್ರ? ಒಂಥರ ಹೆಕ್ಟಿಕ್ ಆಗಿ ಪ್ರಿನ್ಸಿಪಾಲಲ್ಲಿ ಇವರಲ್ಲಿ ಯಾರಾದರೂ? ಇಲ್ಲ ಫ್ಯಾಕಲ್ಟಿ ತುಂಬ ಸಪೋರ್ಟಿವ್ ಆಗಿತ್ತು, ಮತ್ತು ಆ್ಯಕ್ಟಿವಿಟೀಸು ಅಷ್ಟೇ ಈಕ್ವಲೆಂಟಾಗಿ ಮಾಡಿಸ್ತಿದ್ರು, ಮತ್ತು ಅಷ್ಟೊಂದೇನು ಪ್ರೆಷರೈಸ್ ಮಾಡ್ತಿರ್ಲಿಲ್ಲ. ಓವರಾಲ್ ಕಾಲೇಜ್ ಚೆನ್ನಾಗಿದೆ. PCMC 566, ದೀಕ್ಷಾ PCMC 580, ಸತ್ಯ PCMB 509, ನೀತು PCMB 540, ನಿಸರ್ಗ PCMC 554, ತ್ರಿಷಾ PCMB 561, ದೀಪಿಕಾ PCMC 569, ಪಲ್ಲವಿ PCMC 578, ಕವನ PCMB 529, ಸಂಧ್ಯಾ PCMB 559, ಸಂಗೀತ PCMB 534, ಸಿಂಚನಾ PCMB 559, ದ್ಯುತಿ PCMB 514. ಯಾರ್ಯಾರು ಏನೇನು ಆಗಬೇಕು ಅಂತ ಇದ್ದೀರಿ ಮುಂದೆ? PUC ಆಯ್ತು, ಈಗ ನೆಕ್ಸ್ಟ್ ಏನು? ಇಂಜಿನಿಯರಿಂಗ್, ಡಾಕ್ಟರ್, ಡಾಕ್ಟರ್, ಇಂಜಿನಿಯರಿಂಗ್, ಕಾಲೇಜ್ ಹೇಗಿದೆ ವಾತಾವರಣ? ಇಷ್ಟೆಲ್ಲ ಮಾರ್ಕ್ಸ್ ತೆಗೆದುಕೊಂಡಿದ್ದೀರಲ್ಲ, ನಿಮಗೇನಾರು ಪ್ರಿನ್ಸಿಪಾಲು ಅಥವಾ ನಿಮ್ಮ ಲೆಕ್ಚರ್ ಒತ್ತಡ ಹಾಕ್ತಾ ಇದ್ರೆ ನೀವಾಗಿ ನೀವು ಪ್ರೀತಿಯಿಂದ ಓದಿ ತೆಗೆದಿಲ್ಲ? ಇಲ್ಲ, ಕಾಲೇಜ್ ಪ್ರಿನ್ಸಿಪಲ್ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ನಾವು ಏನು ಡೌಟ್ ಕೇಳಿದ್ರು ಯಾವಾಗ್ಲೂ ಕ್ಯಾಶುವಲ್ ಆಗಿ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ ಟೀಚರ್ಸು, ಎಲ್ಲರೂ ಅಷ್ಟೇ. ಕಾಲೇಜ್ ವಾತಾವರಣ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಯಾವಾಗಲೂ ಲೈಕ್ ಎಲ್ಲ ಫ್ರೀಯಾಗಿ ಬಿಟ್ಟಿರ್ತಾರೆ. ಎಷ್ಟು ಜಾಸ್ತಿ ಸ್ಟ್ರೆಸ್ ಎಲ್ಲ ಮಾಡೋಕ್ಕೋಗಲ್ಲ. ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲನೂ. ಎಷ್ಟೊತ್ತು ಓದ್ತಾ ಇದ್ರಿ ಕಾಲೇಜ್ ಆದಮೇಲೆ? ಮನೇಲಿ ಒಂದು 3 hours ಅಷ್ಟೇ. ಅಷ್ಟು ಓದಿ ಇಷ್ಟು ಮಾರ್ಕ್ಸ್ ತೊಗೊಂಡ್ರಿ? ಟೀಚರ್ಸು ಗೈಡ್ ಮಾಡ್ತಿದ್ರು, ಮತ್ತು ನೋಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ರು. ಆದ್ದರಿಂದ ನಿಮ್ಮ ಪೇರೆಂಟ್ಸ್ ಎಲ್ಲ ಏನಂದ್ರು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಕ್ಕೆ? ತುಂಬ ಖುಷಿ ಪಡ್ತಾ ಇದ್ದಾರೆ. ಯಾರಿಗಾರು ಇನ್ನೊಂದು ಸ್ವಲ್ಪ ಮಾರ್ಕ್ಸ್ ಬರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತಾ? ಮಾರ್ಕ್ಸ್ ಬಂದಿಲ್ಲ, ಬರ್ದಿತ್ತು, ಸ್ವಲ್ಪ ಓದಾಯಿತು. ಎಲ್ರಿಗೂ ಅನ್ಸುತ್ತೆ ಸರ್. ನನ್ನ ಹೆಸರು ಪ್ರಾರ್ಥನಾ ಅಂತ. ನಂದು CEBA ತೊಗೊಂಡಿದ್ದೀನಿ, 89% ಬಂದಿದೆ. 89%. ನನ್ನ ಹೆಸರು ಮೋನಿಕಾ ಅಂತ, ಕಾಂಬಿನೇಷನ್ CEBA ಪರ್ಸೆಂಟೇಜ್ 87. ನನ್ನ ಹೆಸರು ಇಂಚನಾ ಅಂತ, ಕಾಂಬಿನೇಷನ್ CEBA ಪರ್ಸೆಂಟೇಜ್ 93. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ, ಕಾಂಬಿನೇಷನ್ CEBA ಪರ್ಸೆಂಟೇಜ್ 87. ನನ್ನ ಹೆಸರು ಇಂಪನ, ನನ್ನ ಕಾಂಬಿನೇಷನ್ CEBA, ನನ್ನ ಪರ್ಸೆಂಟೇಜ್ 96.16. ನನ್ನ ಹೆಸರು ಧನುಷ್ KS, ನಂದು ಪರ್ಸೆಂಟೇಜ್ 93%, ನಾನು CEBA. ನನ್ನ ಹೆಸರು ಮಿಥುನ್ ಗೌಡ, ಕಾಂಬಿನೇಷನ್ CEBA ಪರ್ಸೆಂಟೇಜ್ 86. ಎಲ್ಲರೂ ಏನು ಮಾಡಬೇಕು ಅಂತ ನೆಕ್ಸ್ಟ್ PUC ಆಯ್ತಲ್ಲ? BCA ಮಾಡಬೇಕು. BCom, BBA, BCom. ನಾನು BCom ಜೊತೆ CA ಮಾಡಿದೆ. BCom. ಕಾಲೇಜಿನ ವಾತಾವರಣ ಹೇಗಿತ್ತು? ಇಷ್ಟೆಲ್ಲ ಮಾರ್ಕ್ಸ್ ತೆಗೆದಕ್ಕೆ ಹೇಗಿತ್ತು ವಾತಾವರಣ? ತುಂಬ ಸಪೋರ್ಟಿವ್ ಆಗಿದ್ದರು ಸ್ಟಾಫ್ಸ್ ಎಲ್ಲ, ತುಂಬ ಎಂಕರೇಜ್ ಮಾಡಿದ್ರು ಎಕ್ಸಾಮ್ಸ್ ಟೈಮಲ್ಲಿ. ಇಲ್ಲಿ ಕಾಲೇಜ್ ಬಿಟ್ಟಾದ್ಮೇಲೆ ಮನೇಲಿ ಎಷ್ಟು ಅವರು ಅದನ್ನು ಸ್ಟಡಿ ಮಾಡ್ತಾರೆ? ಅಂದರೆ ಅವರು ವೀಕ್ಲಿ ಟೆಸ್ಟ್ ಕೊಡ್ತಿದ್ರಿಂದ ಅವಾಗ ಸ್ವಲ್ಪ ಜಾಸ್ತಿ ಕವರ್ ಅಪ್ ಮಾಡ್ತಿದ್ವಿ. ಡೈಲಿ 2 hours ಮಾಡ್ತಿದ್ವಿ. ಕಾಲೇಜಿನ ವಾತಾವರಣ ಹೇಗಿತ್ತು? ಚೆನ್ನಾಗಿತ್ತು. ಅವ್ರು ಕೊಡ್ತಾಯಿದ್ವಿ ವೀಕ್ಲಿ ಟೆಸ್ಟಿಂದ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಯಿತು. ಒಳ್ಳೆ ಇಂಪ್ರೂವ್ಮೆಂಟ್ ಕೊಡ್ತಾಯಿದ್ವಿ. ಮುಂದೆ ಬರೋರಿಗೆ PUC ಬರ್ತಾರೆ, ಸೆಕೆಂಡ್ PUC ಆ ಹುಡುಗರಿಗೆ ಹೇಗೆ ಓದಬೇಕು ಅನ್ನುವಂಥ ಅಭಿಪ್ರಾಯ ಅವರು ಡೇ 1 ಏನು ಪ್ರಿಪೇರ್ ಆಗಬೇಕಂತ ಸ್ಟಾರ್ಟ್ ಮಾಡಬೇಕು. ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಓದೋದ ಅಂತಕ್ಕಿಂತ ಡೇ 1 ಸ್ಟಾರ್ಟ್ ಮಾಡಿದ್ರೆ ಫೈನಲ್ ಎಕ್ಸಾಮ್ಗೆ ಈಸಿ ಆಗುತ್ತೆ. ಅದೇ ಯಾವತ್ತು ಮಾಡಿದ ಪಾಠ ಅವತ್ತೇ ಹೋಗ್ಬಿಟ್ಟು ಡೌಟ್ಸ್ ಕ್ಲಿಯರ್ ಮಾಡಿಕೊಂಡ್ರೆ ಮುಂದಕ್ಕೆ ಈಸಿ ಆಗುತ್ತೆ. ಮತ್ತು ಟೆಸ್ಟಲ್ಲೆಲ್ಲ ಚೆನ್ನಾಗಿ ಓದ್ಕೊಬೇಕು, ಅದು ಬೋರ್ಡ್ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ಏನಂದ್ರೆ ಪೇರೆಂಟ್ಸು ಫುಲ್ಲು ಖುಷಿಯಾಗಿದ್ದಾರೆ ಸರ್. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗಿತ್ತು, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಇದಕ್ಕೆ ಫ್ಯೂಚರಲ್ಲಿ ಚೆನ್ನಾಗಿ ಮಾಡೋದು. SBS PU ಕಾಲೇಜಿನ ರ್ಯಾಂಕ್ ಪಡೆದಂಥ ಜೀವ ಪ್ರಭಾಕರ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸಂತೋಷ್ ಅವರು ಕೂಡ ಮಾತನಾಡ್ತಾ, ಅತಿ ಹೆಚ್ಚು ಅಂಕ ಪಡೆದು ನಮಗೆ ಅಡ್ಮಿಷನ್ ಆಗುವಂಥವರಿಗೆ ಕೇವಲ ಒಂದು ಪ್ರವೇಶ ಶುಲ್ಕವನ್ನು ಕೊಡೋದು ಅವರಿಗೆ ಅನುಕೂಲವನ್ನು ಪಡೆದು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೇವೆ. ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಕೂಡ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ತಾವು ಗಮನಿಸಿದ್ರಿ. ಧಾರ್ಮಿಕ ಕ್ಷೇತ್ರದ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ದಾಪುಗಾಲನ್ನು ಹಾಕ್ತಾ ಇರ್ತಕ್ಕಂಥ
ಏಕದಳ ಬಿಲ್ವ ಬಂಡೆಯ ಮಠದ ಮಠಾಧೀಶರಾಗಿರ್ತಕ್ಕಂಥ ಶ್ರೀ 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 ಸಚ್ಚಿದಾನಂದ ಮಹಾಸ್ವಾಮಿಗಳವರ ನೇತೃತ್ವ ನೀಡಿತಿರ್ತಕ್ಕಂಥ ಸಂಸ್ಥೆಗಳು ಉನ್ನತ ಮಟ್ಟಕ್ಕೆ ಹೋಗೋದ್ರ ಜೊತೆಗೆ ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯವನ್ನು ಕೂಡ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಆ ಶಾಲೆಯ ವಿವರವನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.